ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಲ್ಲಿವರೆಗೂ ಹಿಟ್ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಂತ ನಮ್ಮ ಅರ್ಜುನ್ ಜನ್ಯ ಸರ್ ಆಲ್ರೆಡಿ ಹಿಟ್ ಡೈರೆಕ್ಟರ್ ಆಗಿ ಒಂದು ಸೂಪರ್ ಹಿಟ್ ಟೀಸರ್ ನ ಕೊಟ್ಟಿದ್ದಾರೆ. ಸರ್ ಫಸ್ಟ್ ಒಂದ್ ಮಾತು ಹೇಳಿದ್ರು, ಸರ್ ಕಂಗ್ರಾಚುಲೇಷನ್ ಸರ್, ಅಭಿನಂದನೆಗಳು. ಈ ಡೈರೆಕ್ಷನ್ ಗೆ ಒಂದು ದೊಡ್ಡ ಇನ್ಸ್ಪಿರೇಷನ್ ರವಿ ಸರ್ ಅಂತ ಹೇಳಿ ಅವ್ರ ಹತ್ರ ಈ ಬ್ಲೆಸ್ಸಿಂಗ್ಸ್ ಕೇಳೋಣ. ರವಿ ಸರ್, ನಮ್ಮ ಜನ್ಯಾಜಿ ನಿರ್ದೇಶನದ ಮೊದಲ ಚಿತ್ರ 45 ಅದರ ಟೀಸರ್. ಯಾವುದೇ ಟೀಸರ್ ನೋಡ್ಬೇಕಾದ್ರೆ ಅದು ನಮ್ಗೆ ಏನ್ ಮಾಡುತ್ತೆ ಅನ್ನೋದು ಫಸ್ಟ್ ಇಂಪಾರ್ಟೆಂಟ್. ಈ ಟೀಸರ್ ನೋಡಿದ ತಕ್ಷಣ ಫಸ್ಟ್ ಕ್ರಿಯೇಟ್ ಆಗೋದು ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗುತ್ತೆ. 3 ಜನ ಸ್ಟಾರ್ಸ್ ಇದ್ದಾರೆ, ಉಪೇಂದ್ರ ಇದ್ದಾರೆ, ಶಿವರಾಜ್ ಕುಮಾರ್ ಇದ್ದಾರೆ, ರಾಜ್ಬಿ ಶೆಟ್ಟಿ ಇದ್ದಾರೆ. ಪ್ಲಸ್ ಇವರ ಅನುಭವ ಬಂದ್ಬಿಟ್ಟು ಈ ಹಸ್ ವರ್ಕ್ಡ್ ವಿತ್ ಆಲ್ ದಿ ಡೈರೆಕ್ಟರ್ಸ್. ಅವರೆಲ್ಲ ಸೇರಿ ಅವ್ರಿಗೂ ಒಂದು ಆಸೆ ಉಟ್ಕೊಂಡಿದ್ಯಲ್ಲ ಡೈರೆಕ್ಟ್ ಮಾಡಬೇಕು ಅನ್ನೋದು. ಅದರಲ್ಲಿ ಆ 45 ಒಂದು ಕ್ಯೂರಿಯಾಸಿಟಿ ಇಟ್ಕೊಂಡಿದಾರಲ್ಲ, ಅದೇನು ಅನ್ನೋ ಒಂದು ಪ್ರಶ್ನೆ ಅದನ್ನ ಹೋಲ್ಡ್ ಮಾಡ್ಕೊಂಡಿದಾರಲ್ಲ, ಆ ಕ್ಯೂರಿಯಾಸಿಟಿ ಈ ಟ್ರೈಲರ್ ನೋಡಿದಾಗ ಡೆಫಿನೆಟ್ ಆಗಿ ಕಾಣಿಸುತ್ತೆ. ಒಂದು ಕನ್ಸು ಕಂಡಿದ್ದಾರೆ, ಅದು ಆ ಕನ್ಸು ಕಾಣುತ್ತೆ ಅಲ್ಲಿ. ಲೆಟ್ ಅಸ್ ವಿಶ್ ಆಲ್ ದಿ ಬೆಸ್ಟ್ ಸರ್. ದೇವ್ರು ಒಳ್ಳೇದ್ ಮಾಡ್ಲಿ ಸರ್. ನಿಮ್ ಕೈಯಾರೇನೆ ಅವ್ರ ಕೈ ಕುಲ್ಕಿ ವಿಶ್ ಮಾಡ್ಬಿಡಿ ಸರ್. ಅದು ಕಾಲ್ಗೆಲ್ಲ ಬೀಳ್ಬಿಟ್ರಿ, ಒಂದು ಹತ್ತು ಕೊಟ್ರಿ ಸರ್. ಸೊ ಈ ತರ ಒಂದು ಅದ್ಭುತವಾದ ಟೀಸರ್ ನೋಡಿದಕ್ಕೆ ಏನ್ ಅನಿಸ್ತು ರಚ್ಚು? ನಾನು ತುಂಬಾ ಕಾಯ್ತಿದ್ದೀನಿ 45 ಸಿನಿಮಾ ಬರ್ಲಿಕ್ಕೆ ಅಂಡ್ ನೋಡೋದಕ್ಕೆ. ಸೊ ಈವನ್ ಹೀ ಈಸ್ ವೆರಿ ಎಕ್ಸೈಟೆಡ್. ಅದ್ರ ಜೊತೆಗೆ ಪ್ರೆಷರ್ ಅಂತೂ ಇದ್ದೇ ಇರೋದೆ ಪಾಪ ಅವ್ರಿಗೆ. ಅಂಡ್ ಅವರ ಒಂದು ಡೆಬ್ಯೂ ಡೈರೆಕ್ಷನ್ಗೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ತುಂಬಾ ಚೆನ್ನಾಗಿ ಅವ್ರದ್ದು ಟೀಸರ್ಗೆ ಒಳ್ಳೆ ರಿವ್ಯೂಸ್ ಬಂದಿದೆ. ಇನ್ನೇನಿಲ್ಲ, ಅವ್ರಿಗೆ ಒಳ್ಳೇದಾಗತ್ತೆ. ಹಿ ಇಸ್ ಅ ವೆರಿ ಗುಡ್ ಹಾರ್ಟೆಡ್ ಪರ್ಸನ್, ವಂಡರ್ಫುಲ್ ಸೋಲ್, ಗ್ರೇಟ್ ಹ್ಯೂಮನ್ ಬೀಯಿಂಗ್. ಅವ್ರಿಗೆ ಒಳ್ಳೇದಾಗ್ಲೇಬೇಕು, ಒಳ್ಳೇದಾಗತ್ತೆ. ಗುರುಗಳೇ ನೋಡಿ, ನಿಮ್ ತಮ್ಮ ಯಾವ ತರ ಭರ್ಜರಿ ಟೀಸರ್ ರೆಡಿ ಮಾಡಿದ್ದಾರೆ. ಎಕ್ಸಲೆಂಟ್. ನಾನಂತೂ ಒಂದು ಟಬ್ ಪಾಪ್ಕಾರ್ನ್ ಕಟ್ಕೊಂಡು ಒಂದು ಬ್ಯೂಟಿಫುಲ್ ಕ್ಯಾಪುಚಿನೋ ಆ ಥರ ಹಾಕೊಂಡು ನಮ್ಮ ಬೆಂಗಳೂರಿನ ಡೈರೆಕ್ಟರ್ಸ್ ಕಟ್ ಅಂತ ಒಂದು ಜಾಗ ಇದೆ, ಅಲ್ಲಿ ಕೂತ್ಕೊಂಡು ಈ ಸಿನಿಮಾ ನೋಡಬೇಕು ಅಂತ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್. ಗಾಡ್ ಬ್ಲೆಸ್ ಯು. ಪ್ರೌಡ್ ಆಫ್ ಯು. ನಿಮ್ಮ ಟೀಸರ್ ಇವತ್ತು ಎಲ್ಲೆಡೆ ಸೌಂಡ್ ಮಾಡ್ತಾ ಇದೆ. ಕನ್ನಡ, ತಮಿಳು, ತೆಲುಗು ಎಲ್ಲ ಕಡೆಯಿಂದ ನಿಮ್ಗೆ ಕರೆಗಳು ಬರ್ತಾ ಇದೆ. ಎಲ್ಲರೂ ವಿಶ್ ಮಾಡ್ತಾ ಇದ್ದಾರೆ. ಈ ಖುಷಿ, ಈ ಸಂತೋಷ ಖಂಡಿತವಲ್ಲ ಮೇಡಮ್. ಈ ಟೀಸರ್ ಬಿಡೋವರೆಗೂ ನಮ್ಮೆಲ್ಲರಿಗೂ ತಂಡಕ್ಕೆ ಒಂದು ಟೆನ್ಷನ್ ಇತ್ತು. ಯಾಕಂದ್ರೆ ಬರೀ ಪೋಸ್ಟರ್ ಬಿಟ್ಟಿದ್ವಿ, ಇಲ್ಲಾಂದ್ರೆ ಏನೋ ಗ್ರಾಫಿಕ್ಸ್ ಅಲ್ಲಿ ಸಣ್ಣದಾಗಿ ಏನೋ ಮಾಡ್ತಾ ಇದ್ವಿ. ಬಟ್ ಈ ಟೀಸರ್ಗೆ ಬಂದಿದ್ದ ರೆಸ್ಪಾನ್ಸ್ ನಮಗೆ ಶಕ್ತಿಯಾಗಿ ನಿಂತಿದೆ. ಯಾಕಂದ್ರೆ ಎವ್ರಿವೇರ್ ಬಾಂಬೆಯಿಂದ ಫೋನ್ ಮಾಡ್ತಾ ಇದ್ದಾರೆ, ಇಲ್ಲಿ ಬಂದು ನಮಗೆ ಪ್ರೊಜೆಕ್ಷನ್ ಹಾಕಿ ಸಿನಿಮಾ ನಾವು ನೋಡ್ಬೇಕಂತ. ತಮಿಳ್ನಾಡಿಂದ, ಹೈದರಾಬಾದಿಂದ, ಕೊಚ್ಚಿನಿಂದ ಆ್ಯಂಡ್ ಇಲ್ಲಿ ಎಲ್ಲ ಡಿಸ್ಟ್ರಿಬ್ಯೂಟರ್ಸು ನಾವು ತಗೋತೀವಿ ಸಿನಿಮಾ ಅಂತ ಬರ್ತಾ ಇದ್ದಾರೆ ಜಸ್ಟ್ ಫಾರ್ ದಿಸ್ ಟೀಸರ್. ಆ್ಯಂಡ್ ಈ ಟೀಸರ್ ರಿಲೀಸ್ ಮಾಡಿದ್ದು 24 hours ಅಲ್ಲಿ ಇಟ್ ಬಿಕೇಮ್ ಟ್ರೆಂಡಿಂಗ್ ಆ್ಯಂಡ್ ಇಟ್ ಬಿಕೇಮ್ ವೈರಲ್. ಈ ಪೋರ್ಷನ್ ಮಾತ್ರ ಎಲ್ಲರೂ ಕಟ್ ಮಾಡಿ ಆ ಓಮ್ ಅನ್ನೋದು ಇಟ್ ಬಿಕೇಮ್ ವೈರಲ್. ಸೊ ತುಂಬ ಪಾಸಿಟಿವ್ ಆಗಿದೆ. ಕರ್ನಾಟಕದ ಜನತೆಗೆ ಇದು ಥ್ಯಾಂಕ್ಸ್ ಅಂತ ಹೇಳಬೇಕು. ಯಾಕಂದ್ರೆ ಅವ್ರು ಯಾವತ್ತು ಒಳ್ಳೆ ಸಿನಿಮಾ, ಒಳ್ಳೆ ಕಾನ್ಸೆಪ್ಟ್ ಬಂದಾಗ ಜೊತೆಲಿ ನಿಂತ್ಕೊತಾರೆ. ನನಗೆ ಈ ಸಿನಿಮಾಗೆ ಬಂದಿದ್ದು ಅಷ್ಟು ರಿಪೋರ್ಟು ಪಾಸಿಟಿವ್ ರಿಪೋರ್ಟು ಜನರಿಂದ. ಸೊ ಎಲ್ಲ ಜನತೆಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ ದ ವೆರಿ ಬೆಸ್ಟ್ ಅರ್ಜುನ್ ಸರ್. ನಾವೆಲ್ಲರೂ ಕಾಯ್ತಾ ಇದೀವಿ ಬಿಗ್ ಸ್ಕ್ರೀನ್ ಅಲ್ಲಿ ಆಗಸ್ಟ್ 15ನೇ ತಾರೀಕು ಈ ಪಿಕ್ಚರ್ ನೋಡೋದಕ್ಕೆ. ಟಿಲ್ ದೆನ್ ಗುಡ್ ಲಕ್ ಜನ್ಯಾಜಿ, ಗುಡ್ ಲಕ್. ಗೋಲ್ಡನ್ ಬಾಯ್, ಗೋಲ್ಡನ್ ಗರ್ಲ್. ನಿಜವಾಗ್ಲೂ ಸ್ಟೇಜ್ ಮೇಲೆ 2 ಚಿಟ್ಟಗಳು ಹರಾಡ್ದಂಗಿತ್ತು. ಹೌದು, ಅದು ಚಿನ್ನದ್ದು. ಆರ್ಯ ಡಾನ್ಸ್ ಮಾಡಿದೆ ಉಲ್ಲಾಸ್ ಸರ್ ಜೊತೆ, ಹಿಂಗ ಅನ್ಸ್ತು. ಒಂದ್ ನಿಮಿಷ, ಇವ್ರಿಬ್ಬರ ಜೊತೆ ಮಾತಾಡಕ್ ಬಹಳ ಕಷ್ಟ ಆಗ್ತದೆ. ಆರ್ಯ ಹೆಂಗನ್ನಿಸ್ತು? ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರ ಉಲ್ಲಾಸ್? ಚೆನ್ನಾಗಿ ಮಾಡ್ತಾರೆ. ಉಲ್ಲಾಸ್ ನಿನಗೆ ಹೆಂಗ ಅನಿಸ್ತಪ್ಪ? ಅವಳ ಜೊತೆ ಮಾಡಕ್ ಬಹಳ ಕಷ್ಟ ಆಯ್ತಣ. ಯಾಕಂದ್ರೆ ಅವಳು ತುಂಬಾ ಫಾಸ್ಟ್ ಅಣ್ಣ. ನಾವು ಡ್ಯಾನ್ಸ್ ಎಲ್ಲ ಬರಲ್ಲ, ಸ್ಲೋ ಇದೀವಿ. ಈ ಹಂಗ್ ಮಾಡ್ಬಿಡ, ಈ ತರ ಮಾಡು ಅಂತ ಹೇಳ್ಕೊಟ್ಲ. ನಿನಗೇನು ಬರಲ್ಲ ಬಿಡ. ಸಿಂಚನ, ನೀನ್ ಯಾರ ಜೊತೆ ಡ್ಯಾನ್ಸ್ ಮಾಡ್ದೆ ಗೊತ್ತಾ? ಮುತ್ಕ ಅವನು. ನೀನ್ ಹುಡುಗ ಅನ್ಕೊಂಡ್ಬಿಟ್ಟಿದ್ಯಾ? UKG ಅಂತ ಅನ್ಕೊಂಡಿದ್ದಾಳೆ ಸರ್. ಉಲ್ಲಾಸ ಇಳಿಯೋ, ನೀನೇನು ಹಂಗೆ ಏರಿ ಕುತ್ಕೊಂಬಿಟ್ಟ. ನೀನ್ ಅನುಷ್ಠೆ ಮೇಲೆ ಕೂತು ಬೇಡ, ನಾವಿಬ್ರು ಮಧ್ಯದಲ್ಲಿ ಕೂತ್ಕೊಂಡಿಲ್ಲ. ಉಲ್ಲಾಸ ಕಾಮಿಡಿ ಕಿಲ್ಲಾಡಿಗಳು ಮೂಲಕ ಬಂದು ಇವತ್ತು ಭರ್ಜರಿ ಬ್ಯಾಚುಲರ್ ಆಗಿ ಕರ್ನಾಟಕದಾದ್ಯಂತ ಎಲ್ಲ ಹೆಣ್ಣು ಮಕ್ಕಳಿಗೆ ಬಹಳ ಕ್ಯೂಟ್ ಅಂತ ಅನ್ಸುವಂತ ನಮ್ಮ ಉಲ್ಲಾಸ್ಗೆ ಸಿಂಚನ. ಇದು ಯಾರ್ದು ಸಾಂಗ್ ಇದು? ರಚಿತಾ ರಾಮ್ ಮ್ಯಾಮ್.
ಮತ್ತೆ ಸುದೀಪ್ ಸರ್. ನೀನೇ ಕೇಳು ರಚ್ಚು ಮ್ಯಾಮ್ ಹತ್ರ ಹೆಂಗ್ ಅನ್ಸ್ತು ನನ್ ಡ್ಯಾನ್ಸ್ ಕೇಳು ಬೇಬಿ. ರಚ್ಚು ಮ್ಯಾಮ್ ನನ್ನ ಸಾಂಗ್ ಹೇಗಿತ್ತು? ಮುದ್ದಾಗಿತ್ತು ನಿನ್ ತರನೇ. ಥ್ಯಾಂಕ್ ಯು ಈ ಸಾಂಗ್ ನೀವು ಪರ್ಫಾರ್ಮ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ನಮ್ಮ ಸರಿಗಮಪದ ತಿತ್ಲಿ ಮೇಡಮ್, ಸರಿಗಮಪ ಎನ್ನ ತಿಥಲಿ ನಾನಲ್ಲ, ಆ ಆರ್ಯ ಸಿಂಚನ. ಇವತ್ತು ತಿತ್ಲಿ ತಿತ್ಲಿ ಸಾಂಗು ರಚಿತಾ ಮೇಡಮ್ ಅವರ ಸಾಂಗು ಬ್ಲಾಕ್ ಬಸ್ಟರ್ ಹಿಟ್ ಆದಂತ ಒಂದು ಸಾಂಗ್ ಇದು. ನಮ್ಮ ತಿತ್ಲಿ ಸಿಂಚನ ಹಾಡಿದಾಗ ಇದು ಅಲ್ಟ್ರಾ ಬ್ಲಾಕ್ ಬಸ್ಟರ್ ಆಗೋಯ್ತು ಇವತ್ತು ವೇದಿಕೆ ಮೇಲೆ. ಅಂಡ್ ಉಲ್ಲಾಸ್ ಸರ್, ನೀವು ಕೂಡ ತುಂಬಾ ಕ್ಯೂಟ್ ಆಗಿ, ಏನಂದ್ರೆ ಸರ್ ಪಾಪ ಅದು ಚಿಕ್ಕ ಮಗು, ನೀವು ಅದ್ರ ಜೊತೆ ಮ್ಯಾಚ್ ಮಾಡಿ ಮಾಡೋದು ತುಂಬಾ ಕಷ್ಟ ಇದೆ ಸರ್. ಏನೇ ಮಾಡಿದ್ರು ಆ ಮಗು ಇನ್ನೋಸೆನ್ಸ್ ನಾವು ತರಕ್ ಆಗೋದಿಲ್ಲ, ಬಟ್ ಅದನ್ನ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರೆ ಗೊತ್ತಾಗದೇ ಇರೋ ತರ ಹ್ಯಾಂಡಲ್ ಮಾಡಿ ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಮೆಲೋಡಿ ಕಿಂಗ್ ಆದಂತ ನಮ್ಮ ಗುರುಗಳು. ಚೆನ್ನಾಗಿದೆಯಪ್ಪ, ಒಂದಕ್ಕಿಂತ ಒಂದ್ರ ಮೇಲೆ ಒಂದು ಸರ್ಪ್ರೈಸ್ ಪರ್ಫಾರ್ಮೆನ್ಸಸ್ ಆಗ್ತಾ ಇದೆ. ಉಲ್ಲಾಸ್, ನಿಜವಾಗ್ಲೂ ಖುಷಿ ಆಯ್ತು. ಒಂದು ಚಿಕ್ಕ ಡೈನಮೈಟ್ ತರ ಇತ್ತು, ಒಂದು ಚಿಕ್ಕ ಗೋಲ್ಡನ್ ಒಂದು ಯಾವುದೋ ಒಂದು ನಾಣ್ಯ ಹಿಂಗ್ ಡ್ಯಾನ್ಸ್ ಮಾಡೋದಂಗೆ ಇತ್ತು ನೀವು ಮಾಡ್ತಿರೋದು. ಅಷ್ಟು ಚೆನ್ನಾಗಿತ್ತು. ಆ ಸ್ಟೆಪ್ಸ್, ಸಿಗ್ನೇಚರ್ ಸ್ಟೆಪ್ಸ್ ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಇನ್ನ ಎಷ್ಟೋ ಜನರಿಗೆ ಹಾಡಿನ ಮುಖಾಂತರನೇ ಕುಣಿಸಿದವರು ನಮ್ಮ ಲವ್ ಗುರು ರವಿ ಸರ್. ನನಗ್ ಬರೀ ಸಿಂಚನ ಒಬ್ಳೆ ಕಾಣಿಸಿದ್ದು. ತುಂಬಾ ಮುದ್ದಾಗಿ ಮಾಡಿದೆ ಕಣೆ ನೀನು. ಥ್ಯಾಂಕ್ ಯು ಸರ್. ಆಮೇಲೆ ನನಗೇನೋ ಹೇಳದಲ್ಲ, ಇಲ್ಲಿ ಬೇರೆ ಏನೋ ಹಾಡ್ದು ಹೇಳ್ತೀನಿ ಅಂತ ಹೇಳ್ದೆ ಅಲ್ವಾ ನೀನು? ಓ, ನಿಮ್ಗಾಗಿ ಹಾಡು ಹಾಡ್ತಾಳಂತ. ಹೇಳದ್ದು ಅಲ್ಲೇ ಹೋಗಿ ಸರ್ ಜೊತೆ ಕೂತ್ಕೊಂಡು ಹಾಡು. ಹೋಗು. ಅಣ್ಣಯ್ಯ ಬಾರೋ, ಅಮ್ಮನ ಮಡಿಲ ಸೇರೋ, ಜಗಳ ಹಾಡುವೆ ಹಸುವಿಗೂ ಕರುವಿಗೂ ಮೂಕನಂಟಿದೆ, ಅಮ್ಮನಿಗೂ ಕಂದನಿಗೂ ಲಾಲಿನಂಟಿದೆ. ಅಣ್ಣಯ್ಯ ಬಾರೋ, ಅಮ್ಮನ ಮಡಿಲ ಸೇರೋ, ಜಗಳ ಹಾಡುವೆ ಅಮ್ಮಯ್ಯ ಬಾರೆ. ಇದಕ್ಕಿಂತ ಮುದ್ದಾಗ ಒಂದು ಅಮ್ಮ ಸಿಗಕ್ ಸಾಧ್ಯನಾ? ಮಕ್ಕಳ ಬಾಳಿಗೆ ಅಮ್ಮಯ್ಯ ಬಾರೆ, ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ. ಸಿಂಚನ, ನೀನೇನೋ ಪ್ರತಿ ಎಪಿಸೋಡ್ ಅಲ್ಲೂ ಒಂದು ಡ್ಯಾನ್ಸ್ ಹೇಳ್ಕೊಡ್ತೀಯ ಅಂತಲ್ಲ ಎಲ್ಲಾರ್ಗು. ಇವತ್ ನನ್ಗೇನಾದ್ರು ಹೇಳ್ಕೊಡ್ತೀಯಾ? ತಿತಿಲಿ ಹೇಳ್ಕೊಡ್ತೀನಿ. ತಿತಿಲಿನೇ ಹೇಳ್ಕೊಡ್ತೀಯಾ? ತಿತ್ಲಿ ಹೇಳ್ಕೊಡ್ತಾಳೆ. ಯಾರ್ಯಾರಿಗೆ ಹೇಳ್ಕೊಡ್ತೀಯಾ? ಗುರುಗಳಿಗೆ ಹೇಳ್ಕೊಡಕ್ಕಾಗತ್ತಾ ನಿನ್ಗೆ? ರಚ್ಚು ಅವ್ರಿಗೆ ಹೇಳ್ಕೊಡಕ್ಕಾಗತ್ತಾ? ಅರ್ಜುನ್ ಸರ್ಗೆ ಹೇಳ್ಕೊಡಕ್ಕಾಗತ್ತಾ? ಓಕೆ, ಹೇಳ್ಕೊಡು. ಈ ಪುಟ್ಟ ಮಗುವಿನ ಕೋರಿಕೆಯನ್ನ ಈಡೇರಿಸುವುದಕ್ಕಾಗಿ ಕಳಕಳಿಯ ಮನವಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.